ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಾಕಷ್ಟು ಸದ್ದು ಮಾಡ್ತಾ ಇದೆ. 9 ವರ್ಷದ ಮಗು ಅಥವಾ 9 ವರ್ಷದ ಹೆಣ್ಣು ಮಗುವಿನ ಮೇಲೆ ತನ್ನ ಸ್ವಂತ ಅಣ್ಣನೇ ಬಲಾತ್ಕಾರ ಮಾಡಿದ್ದಾನೆ. ಈಗ ಅವಳು ತಾಯಿ ಆಗಿದ್ದಾಳೆ ಅನ್ನೋ ರೀತಿಯಲ್ಲಿ ಸುದ್ದಿಗಳು, ವಿಡಿಯೋಗಳು ಪ್ರಸಾರವಾಗ್ತಾ ಇದ್ದಾವೆ. ಕೆಲವೊಂದಿಷ್ಟು ಮಾಧ್ಯಮಗಳು ಕೂಡ ಇದರ ಕುರಿತಾಗಿ ಪ್ರಸಾರವನ್ನು ಮಾಡ್ತಾ ಇದ್ದಾವೆ. ಅಸಲಿಗೆ ಇದು ಸಾಧ್ಯನಾ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಾ ಇರುತ್ತೆ. ಈ ಒಂದು ವಿಡಿಯೋ ಹರಿಯಾಣದ ಕೈತಲ್ ಪ್ರದೇಶದಲ್ಲಿ ನಡೆದಿರುವಂತಹದ್ದು ಈ ಘಟನೆ ಅನ್ನೋ ರೀತಿಯಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳು ಕೂಡ ಒಂದಿಷ್ಟು ಕ್ಲಾರಿಟಿಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಇದು ಸತ್ಯನಾ, ಸುಳ್ಳ, ಇದು ಸಾಧ್ಯನಾ, ಸೊ ಅಸಲಿಗೆ ಈ ವಿಡಿಯೋ ಯಾವ ಸಂದರ್ಭದಲ್ಲಿ ಆಗಿರುವಂತಹದ್ದು, ಇದಕ್ಕೆ ಅಸಲಿ ಕಾರಣಗಳೇನು, ಈ ಎಲ್ಲವನ್ನು ಕೂಡ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಾಧ್ಯವಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಸತ್ಯಾಸತ್ಯತೆ ಅರ್ಥ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 9 ವರ್ಷದ ಬಾಲಕಿ ಮಗುವಿಗೆ ಜನ್ಮ ನೀಡಿದ್ದಾಳೆ ಎಂಬ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಮೂಲತಃ ಈ ಒಂದು ವಿಡಿಯೋದಲ್ಲಿ ಇರುವಂತ ಅಂಶ ಏನು ಅಂತ ಒಂದಿಷ್ಟು ಗಮನಿಸೋದಾದ್ರೆ, ಹರಿಯಾಣ ಮೂಲದ ಕೈತಾಲ್ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹರಿಯಾಣ ಪೊಲೀಸರು ಇದಕ್ಕೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಡಬೇಕಾಗುತ್ತೆ. ಆ ಕ್ಲಾರಿಟಿಯನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಫ್ಯಾಕ್ಟ್ ಚೆಕ್ಗೆ ಹೋದಂತ ಸಂದರ್ಭದಲ್ಲಿ ಇದು ಸತ್ಯನಾ ಸುಳ್ಳ ಅಂತ ಚೆಕ್ ಮಾಡಿದಾಗ ಇದು ಯಾವುದೇ ರೀತಿಯಾಗಿ ಸತ್ಯ ಇರೋದಿಲ್ಲ. ಯಾವ ಪ್ರದೇಶದ ವಿಡಿಯೋ ಎಲ್ಲವೂ ಕೂಡ ಗಮನಿಸ್ತಾರೆ. ಅದಾದ ಬಳಿಕ ಆ ಪ್ರದೇಶದಲ್ಲಿ ಈ ರೀತಿಯಾದಂಥ ಕೇಸ್ಗಳು ದಾಖಲಾಗಿದೆಯಾ ಅಥವಾ ಈ ರೀತಿಯಾದಂಥ ಮಕ್ಕಳುಗಳು ಇದ್ದಾರಾ ಅನ್ನೋದನ್ನ ಒಂದಿಷ್ಟು ಚೆಕ್ ಮಾಡಲಾಗುತ್ತೆ. ಅದಾದ ಬಳಿಕ ಅಲ್ಲಿ ಯಾರೂ ಕೂಡ ಈ ರೀತಿಯಾಗಿ ಇರೋದಿಲ್ಲ ಮತ್ತು ಅಲ್ಲಿನ ಸ್ಥಳೀಯರು ಹೇಳುವಂತಹದ್ದು ಇದು ನಮ್ಮ ಊರಲ್ಲಿ ಯಾವುದೇ ಕಾರಣಕ್ಕೂ ನಡೆದಿಲ್ಲ, ಅದು ಸುಳ್ಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಹಾಗಾದ್ರೆ ವಿಡಿಯೋ ಓಡಾಡ್ತಾ ಇರುವಂತದ್ದು ಸತ್ಯನಾ ಸುಳ್ಳ? ಈಗ ನಿಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಗೊತ್ತಾಗ್ತಾ ಇದೆ. ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಆ ಒಂದು ವಿಡಿಯೋದಲ್ಲಿ ಏನು ಮುಖ್ಯವಾಗಿ ಅಂಶ ಇದೆ ಅಂತ ಹೇಳಿದ್ರೆ, ಒಬ್ಬರು ಪೊಲೀಸ್ ಅಧಿಕಾರಿ ಅನ್ನೋ ರೀತಿಯಲ್ಲಿ ಅವರು ಒಂದು ಎಕ್ಸ್ಪ್ಲೇನೇಷನ್ ಮಾಡ್ತಾ ಇರುವಂಥ ವಿಡಿಯೋ ಅದು. ಒಂದು ಮಗು, 9 ವರ್ಷದ ಮಗು, ಅದರ ಮೇಲೆ ಬಲಾತ್ಕಾರ ಆಗುತ್ತೆ, ಅವರ ಅಣ್ಣನಿಂದಾನೇ ಆಗಿರುತ್ತೆ. ಅವನನ್ನು ಅರೆಸ್ಟ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ತಾಯಿನೇ ಅವನನ್ನು ಅರೆಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಮಗುವೊಂದನ್ನೇ ಬಿಟ್ಟು ಹೋಗಿಬಿಡ್ತಾರೆ. ಅದಾದ ಬಳಿಕ ನಾವು ಪೊಲೀಸರು ಅವಳನ್ನು ಪಡೆದುಕೊಂಡು ಒಂದು 8 ತಿಂಗಳ ಗರ್ಭಿಣಿ ಆಗಿರೋದ್ರಿಂದ ಗರ್ಭಪಾತವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಅದನ್ನು ಗರ್ಭಪಾತ ಮಾಡೋದಕ್ಕಾಗೋದಿಲ್ಲ, ಕೊನೆಗೂ ಅವಳು ತಾಯಿ ಆಗಿ ಬಿಡ್ತಾಳೆ. ಈ ರೀತಿಯಾದಂಥ ಒಂದು ಸಾರಾಂಶ ಇರುವಂತಹ ವಿಡಿಯೋ ಅದು. ಸೊ ಒಂದು ಕಡೆ ಇನ್ನೊಂದು ದೃಶ್ಯ ಕಾಣಿಸ್ತಾ ಇದೆ ನಿಮಗೆ. ಒಂದು 9 ವರ್ಷದ ಮಗು ಅಂತ ಹೇಳಲಾಗ್ತಾ ಇರುವಂಥ ಮಗು ಅದು, ಅದರ ಕೈಯಲ್ಲಿ ಇನ್ನೊಂದು ಮಗು ಇದೆ. ಸೊ ಅದನ್ನ ಲಾಲನೆ ಪಾಲನೆ ಮಾಡ್ತಾ ಇರುವಂಥದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೊ ಅದೆಲ್ಲವನ್ನು ಕೂಡ ಗಮನಿಸಿದ್ರೆ ಅದು ಒಂದು ಕಡೆಯಿಂದ AI ಮೂಲದಿಂದ ಸೃಷ್ಟಿ ಆಗಿರುವಂಥ ವಿಡಿಯೋ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರೇ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಈ ಪ್ರದೇಶದಲ್ಲಿ ಆ ರೀತಿಯಾಗಿ ಯಾವುದೂ ಕೂಡ ಘಟನೆ ಆಗಿಲ್ಲ, ಆದರೆ ಇದೆಲ್ಲವೂ ಕೂಡ ಸುಳ್ಳು, ಒಂದು AI ಮೂಲದ ವಿಡಿಯೋ ಅದು ಕ್ರಿಯೇಟ್ ಆಗಿರಬಹುದು ಅನ್ನೋದು ಅವರ ಒಂದು ಹೇಳಿಕೆ ಆಗಿದೆ. ಅಂದ ಹಾಗೆ ಈಗ ನೀವು ಪೊಲೀಸರು ಒಬ್ಬರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸಿದ್ದೀರಾ ಅಂತ ಕಾಣಿಸುತ್ತೆ. ಆ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಿಜ, ಆದರೆ ಆ ಹೇಳಿಕೆಗೂ ಮತ್ತು ಆ ವಿಡಿಯೋಗೂ ಸಂಬಂಧವೇ ಇಲ್ಲ. ಒಂದು ವಿಜ್ಞಾನದ ಒಂದು ಕಾಲೇಜಿನಲ್ಲಿ ಈ ರೀತಿಯಾದಂಥ ಒಂದು ಉಪನ್ಯಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಹೇಳಿಕೆಯನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಪೊಲೀಸ್ ಅಧಿಕಾರಿ ನೀಡಿರ್ತಾರೆ. ಸೊ ಆ ಒಂದು ಸಂದರ್ಭಕ್ಕೆ ಏನಾಗ್ಬಿಡುತ್ತೆ ಅಂತಂದರೆ, ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತೆ. ಅದಕ್ಕೆ ಬೇರೆ ಯಾವುದೋ ವಿಡಿಯೋಗಳನ್ನು ಸಿಂಕ್ ಮಾಡಿ ವೈರಲ್ ಮಾಡುವಂಥ ವಿಚಾರ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಸೊ ಆ ಪೊಲೀಸ್ ಅಧಿಕಾರಿ ಯಾರು, ಯಾವ ಸಂದರ್ಭದಲ್ಲಿ ಈ ಘಟನೆ ಆಗಿತ್ತು, ಈ ಒಂದು ಕುರಿತಾಗಿ ಕೂಡ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ವಿಡಿಯೋದ ಅಸಲಿಗೆ ಬರೋದಾದ್ರೆ, ಮಾರ್ಚ್ 5, 2025 ಇಂದಿನ ದಿನದಂದು ಕೈತಲ್ನಲ್ಲಿರುವ ಖಾಸಗಿ ವಿಶ್ವವಿದ್ಯಾಲಯವಾದಂತಹ NIILM ವಿಶ್ವವಿದ್ಯಾಲಯದಲ್ಲಿ ಕಾನೂನು ವಿದ್ಯಾರ್ಥಿಗಳಿಗಾಗಿ ಮತ್ತು ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾದ ವಿಚಾರ ಸಂಕಿರಣದಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋ ಅದು. ವಿಡಿಯೋದಲ್ಲಿ ಕೈತಲ್ ನಗರದ ಪೊಲೀಸ್ ಠಾಣೆಯ ಉಸ್ತುವಾರಿ ಗೀತಾ ಅವರು ವಿಚಾರ ಸಂಕಿರಣ ಸಮಯದಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ ತಮ್ಮ ತನಿಖಾ ಅನುಭವವನ್ನು ಹಂಚಿಕೊಳ್ತಾ ಇರುವಂತಹ ಸಂದರ್ಭ ಅದು. ಚರ್ಚೆಯ ಸಮಯದಲ್ಲಿ 9 ವರ್ಷದ ಬಾಲಕಿ ತಾಯಿಯಾಗಿರುವ ಪ್ರಕರಣವನ್ನು ಉದಾಹರಣೆಯಾಗಿ ಉಲ್ಲೇಖಿಸಲಾಗಿತ್ತು. ಆದರೆ ಘಟನೆಗೆ ಕೈತಲ್ ಜಿಲ್ಲೆಗೆ ಯಾವುದೇ ಸಂಬಂಧ ಇಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಕೈತಲ್ಗೆ ಲಿಂಕ್ ಮಾಡುವ ಮೂಲಕ ದೃಶ್ಯಾವಳಿಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ತಪ್ಪಾಗಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಇದು ವಾಸ್ತವಿಕವಾಗಿ ತಪ್ಪಾಗಿರುವಂಥ ವಿಚಾರ. ಪೊಲೀಸರ ಸ್ಪಷ್ಟೀಕರಣ ವೈರಲ್ ವಿಡಿಯೋವನ್ನು ಗಮನದಲ್ಲಿ ಇಟ್ಟುಕೊಂಡು ಕೈತಾಲ್ ಪೊಲೀಸರು ಸ್ಪಷ್ಟೀಕರಣವನ್ನು ಈಗ ನೀಡಿಬಿಟ್ಟಿದ್ದಾರೆ. ಅಧಿಕೃತ ವಿಡಿಯೋ ಹೇಳಿಕೆಯಲ್ಲಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಲಲಿತಾ ಯಾದವ್ ವೈರಲ್ ಆಗಿರುವ ವಿಡಿಯೋ ಕೈತಾಲ್ ಜಿಲ್ಲೆಗೆ ಯಾವುದೇ ಸಂಬಂಧವಿಲ್ಲ ಅನ್ನೋದು ಕೂಡ ಈಗ ಗೊತ್ತಾಗಿದೆ ಮತ್ತು ಖಚಿತವನ್ನು ಪಡಿಸಿಕೊಂಡಿದ್ದಾರೆ. ಕೈತಾಲ್ ಪೊಲೀಸರು ಆನ್ಲೈನ್ನಲ್ಲಿ ಪ್ರಸಾರವಾಗುತ್ತಿರುವಂತಹ ಹೇಳಿಕೆಗಳನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಮತ್ತು ಅನುಮೋದಿಸ್ತಾ ಇದ್ದಾರೆ.
ಇನ್ನು ತಪ್ಪು ದಾರಿಗೆ ಎಳೆಯುವಂಥ ಈ ಒಂದು ಪ್ರಸಾರವಾಗ್ತಾ ಇರುವಂಥ ವಿಡಿಯೋವನ್ನು ಗಮನಿಸ್ತಾ ಇರುವಂಥ ಪೊಲೀಸರು ಈಗ ಕಾನೂನಿನ ಕ್ರಮವನ್ನು ಜರುಗಿಸಿಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯಾರು ಈ ರೀತಿಯಾಗಿ ತಪ್ಪು ಮಾಹಿತಿಯನ್ನು ಅಥವಾ ತಪ್ಪಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇದ್ದೀರೋ ಅವರುಗಳ ವಿರುದ್ಧ ದೂರು ದಾಖಲಾಗುವಂತಹ ಸಾಧ್ಯತೆಗೆ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಯಾಕೆಂತಂದರೆ ಇದು ತುಂಬ ಸೆನ್ಸಿಟಿವ್ ಆದಂಥ ವಿಚಾರ. 9 ವರ್ಷದ ಮಗುವಿಗೆ ಮತ್ತೊಂದು ಮಗು ಆಗುತ್ತೆ ಅಂದರೆ ಅದು ಹೇಗೆ ಸಾಧ್ಯ? ವಿಜ್ಞಾನದ ಪ್ರಕಾರ ಯೋಚನೆ ಮಾಡೋದಾದರೆ 9 ವರ್ಷದ ಮಗುವಿಗೆ ಋತುಚಕ್ರ ಆಗೋದಕ್ಕೆ ಸಾಧ್ಯನಾ? ಈ ರೀತಿಯಾದಂಥ ಪ್ರಶ್ನೆ ಕಾಡುತ್ತೆ. ಒಂದು ಮಗು ಆಗಬೇಕಾದ್ರೆ ಸಹಜವಾಗಿ ಹೆಣ್ಣು ಮಕ್ಕಳು ಋತುಮತಿ ಆಗಬೇಕಾಗುತ್ತೆ. ಅವರು ಋತುಮತಿ ಆದಂಥ ಸಂದರ್ಭದಲ್ಲಿ ಅದಕ್ಕೆ ವಿಜ್ಞಾನದ ಪ್ರಕಾರ ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ವಿವರಣೆ ಇದೆ. ಅದನ್ನು ನಾನು ಹೆಚ್ಚು ಹೇಳೋದಿಲ್ಲ. ಸಂಕ್ಷಿಪ್ತವಾಗಿ ಹೇಳೋದಾದರೆ 9 ವರ್ಷದ ಮಗು ಆ ರೀತಿಯಾಗಿ ಮಂತ್ ಆಗೋದಕ್ಕೆ ಸಾಧ್ಯನಾ, ಅಥವಾ ವಿಜ್ಞಾನದ ಪ್ರಕಾರ 9 ವರ್ಷದ ಮಗು ಋತುಮತಿ ಆಗೋದಕ್ಕೆ ಸಾಧ್ಯನಾ? ಸಹಜವಾಗಿ ಇಲ್ಲ ಅಂತ ಕಾಣಿಸುತ್ತೆ. ಒಂದು ವೇಳೆ ಆದರೂ ಆಗಿರಬಹುದು. ಕೆಲವೊಂದು ಕಡೆ ಈ ರೀತಿಯಾದಂಥ ಉಲ್ಲೇಖಗಳು ಕೂಡ ಇದ್ದಾವೆ. ಆದರೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಆ ಸಂದರ್ಭಕ್ಕೆ ಮತ್ತು ಈ ಒಂದು ವಿಡಿಯೋದಲ್ಲಿ ಇರುವಂತಹ ಮಾಹಿತಿಯು ಕೂಡ ಲಿಂಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಒಂದು ಮಗು ಆಗಬೇಕಾದಂಥ ಸಂದರ್ಭದಲ್ಲಿ ಅದು ವಿಜ್ಞಾನದ ಪ್ರಕಾರ ಒಂದು ಮಗು ಅಷ್ಟು ಸುಲಭವಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ 9 ವರ್ಷದ ಮಗುವಿಗೆ ಮತ್ತೊಂದು ಮಗು ಆಗೋದಕ್ಕೆ ಸಾಧ್ಯನಾ? ಈ ರೀತಿಯಾದಂಥ ಕೆಟ್ಟ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಆಗ್ತಾ ಇದ್ದಾವೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವಂಥವರ ವಿರುದ್ಧ ಈಗ ಈ ಹರಿಯಾಣ ಪೊಲೀಸರು ದೂರನ್ನು ದಾಖಲಿಸಿಕೊಳ್ಳೋದಕ್ಕೂ ಕೂಡ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ವಿಡಿಯೋದು. ಸೊ ನಿಮಗೆ ಈಗ ಒಂದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸಹಜವಾಗಿ ಒಂದು ಕ್ಲಾರಿಟಿಯನ್ನು ನಿಮಗೆ ಮತ್ತೊಂದು ಸಾರಿ ಹೇಳಿಬಿಡ್ತೀನಿ. ಸೊ ಸಂಕ್ಷಿಪ್ತವಾಗಿ ಕೂಡ ನಿಮಗೆ ವಿವರವನ್ನು ಕೊಡೋದಾದರೆ, ಈ ವಿಡಿಯೋ ಹರಿಯಾಣ ಮೂಲದ ಕೈತಾಲ್ ಜಿಲ್ಲೆಗೆ ಸೇರಿರುವಂಥ ವಿಡಿಯೋ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇತ್ತು. 9 ವರ್ಷದ ಮಗುವಿಗೆ 11 ವರ್ಷದ ತನ್ನ ಅಣ್ಣನೇ ಸ್ವಂತ ಗರ್ಭಿಣಿಯನ್ನು ಮಾಡಿ ಬಿಟ್ಟು ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇತ್ತು. ಈಗ ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡಿದ ನಂತರ ಅದು ಸುಳ್ಳು ಎಂದು ಈಗ ಖಚಿತವಾಗಿದೆ. ಕಾನೂನು ವಿದ್ಯಾರ್ಥಿಗಳಿಗೆ ಪೊಲೀಸ್ ಅಧಿಕಾರಿಯೊಬ್ಬರು ಪಾಠವನ್ನು ತಮ್ಮ ಅನುಭವವನ್ನು ಹೇಳಿಕೊಳ್ಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳನ್ನು ಹಂಚಿಕೊಂಡಿದ್ರು. ಆ ಒಂದು ವಿಚಾರವನ್ನು ಈಗ ಬೇರೆ ಬೇರೆ ರೀತಿಯಲ್ಲಿ ಒಂದಿಷ್ಟು ಜನ ಅದನ್ನು ಮನ ಬಂದಂತೆ ಬಳಸಿಕೊಳ್ಳೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ದಾರೆ. ಹೀಗಾಗಿ ಅದು ಸುಳ್ಳು ಅಂತ ಪೊಲೀಸ್ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಈ ರೀತಿಯಾದಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸದ್ದು ಮಾಡ್ತಾ ಇರುವಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದು ಸುಳ್ಳು ಅಂತ ಖಚಿತವಾಗಿದೆ. ಸೊ ಅದು AI ಮೂಲದ ಜನರೇಟ್ ಆಗಿರುವಂಥ ವಿಡಿಯೋ ಅಂತ ಈಗ ಹೇಳಲಾಗ್ತಾ ಇದೆ. ಸೊ ಈ ಒಂದು ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಮಾಹಿತಿ ಕೂಡ ಅವರಿಗೂ ಗೊತ್ತಾಗಲಿ. ತಪ್ಪಾಗಿ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಬೇರೆ ಬೇರೆ ರೀತಿಯಾದಂಥ ಅನೇಕ ವಿಡಿಯೋಗಳು ವೈರಲ್ ಆಗ್ತವೆ. ವೈರಲ್ ಆಗುವಂಥ ಎಲ್ಲ ವಿಡಿಯೋಗಳು ಕೂಡ ಸತ್ಯ ಇರ್ತಾವ ಅನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವುಗಳನ್ನು ಫ್ಯಾಕ್ಟ್ ಚೆಕ್ ಮಾಡಿದಾಗ ಅದು ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಚಾನಲನ್ನು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ಜನ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ಆದರೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ವೋ ಅದು ಕೂಡ ನಮಗೆ ಗೊತ್ತಾಗದೇ ಇರುವಂಥ ಹಾಕಿಬಿಟ್ಟಿದೆ. ಯಾಕೆಂತಂದರೆ ನೀವುಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಹೆಚ್ಚು ವಿಡಿಯೋಗಳನ್ನು ಮತ್ತು ಹೆಚ್ಚು ಮಾಹಿತಿಯನ್ನು ಕಲೆ ಹಾಕಿ ಒಂದು ಒಳ್ಳೆಯ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೂ ಕೂಡ ನಮಗೆ ಸಪೋರ್ಟ್ ನೀಡಿದ ಹಾಗೆ ಆಗುತ್ತೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.